स्वागत है आप सभी का R1 न्यूज़ में। मैं आपके साथ साबिर मुकाशी। ಶಕ್ತಿ ತರುಣ ಸಂಘ ಮಡಪತಿಗಲಿ ವಿಜಯಪುರ ಏನಪ್ಪ ವಿಶೇಷತೆ ಅಂದರೆ ದಸರಾ ಮಹೋತ್ಸವದ 1963ರಲ್ಲಿ ಸ್ಥಾಪನೆಯಾಗಿ ಇಂದಿಗೂ ಕೂಡ ಒಂದು ಪ್ರಖ್ಯಾತಿಯನ್ನು ಹೊಂದಿದಂತಹ ಯಾವುದಾದ್ರೂ ಮೂರ್ತಿ ಇದ್ದರೆ ಅದು ಮಡಪತಿಗಲ್ಲಿಯ ವಿಜಯಪುರದ ಹೆಮ್ಮೆ ಯಾವುದಾದ್ರೂ ಇದ್ದರೆ ಅದು ಆದಿಶಕ್ತಿ ತರುಣ ಸಂಘ. ಈ ಆದಿಶಕ್ತಿ ತರುಣ ಸಂಘದ ವತಿಯಿಂದ ಪ್ರತಿ ವರ್ಷವೂ ನಿತ್ಯ ನಿರಂತರವಾದಂತಹ ಒಂದು ದರ್ಶನಕ್ಕೋಸ್ಕರ ಅನುಕೂಲ ಮಾಡಿಕೊಂಡಂಥ ಒಂದು ದೇವಾಲಯವನ್ನು 70 ಲಕ್ಷ ರೂಪಾಯಿಗಳನ್ನ ಕಟ್ಟಿಸಿದಾಗಿದೆ. ಅದೇ ರೀತಿಯಾಗಿ ನವರಾತ್ರಿಯ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಹಾಗೂ ಸಡಗರ ಸಂಭ್ರಮದಿಂದ ಒಂದು ನಮ್ಮ ತಾಯಿಯ ಆರಾಧನೆಯನ್ನು ಇಲ್ಲಿ ಪ್ರತಿ 10 ದಿನಗಳ ಕಾಲ ನಡೆಯಲಾಗುತ್ತದೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ ವರ್ಷದ ಒಂದು ಮೋಹಕ ದೃಶ್ಯ ಏನಪ್ಪ ಅಂತಂದ್ರೆ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದಂತಹ ರಾಮಾಯಣದಲ್ಲಿ ಬರುವಂತಹ ಈ ನಮ್ಮ ರಾಮಾಯಣದ ರಾಮ ಲಕ್ಷ್ಮಣರು ಯುದ್ಧ ಮಾಡುವಾಗ ಲಂಕೆಯ ಮೇಲೆ ಆವಾಗ ಇಂದ್ರಜಿತನು ರಾಮ ಲಕ್ಷ್ಮಣರಿಗೆ ಸರ್ಪ ಪಾಶವನ್ನು ಹಾಕಿದಾಗ ಅದನ್ನು ಗರುಡ ಹೇಗೆ ಬಂದು ತೆಗೀತಾನೆ, ಅದನ್ನು ಹೇಗೆ ರಕ್ಷಣೆ ಮಾಡ್ತಾನೆ ರಾಮ ಲಕ್ಷ್ಮಣರಿಗೆ ಅಂಥೇಳಿ ಇದನ್ನು ಮುಂಬೈಯ ಕಲಾವಿದರಾದಂತಹ ಕಂದಾರಿ ಅವರು ಮುಂಬೈಲಿಂದ ಇಲ್ಲಿ ತಂದಿದ್ದಾರೆ. ಅದನ್ನೆಲ್ಲ ಸಮಸ್ತ ನಾಗರಿಕರು, ಬಿಜಾಪುರದ ನಾಗರಿಕರು ಇದನ್ನು ನೋಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಿದ್ದೀನಿ. ಇನ್ನೊಂದು ವಿಶೇಷತೆ ಏನಂತಂದರೆ ಸುಮಾರು 53 ವರ್ಷಗಳ ಕಾಲ POP ಏನು ಮೂರ್ತಿ ಇದೆಯಲ್ಲ ನಮ್ಮದು ಮೇನ್ ಮೂರ್ತಿ, ಅದು 53 ವರ್ಷಗಳ ಕಾಲ ಒಂದೇ ಒಂದು ಬಣ್ಣದ ಲೇಪನವಿಲ್ಲದೆ ಅಂದರೆ ಯಾವುದೇ ರೀತಿಯಿಂದ ಒಂದು ಪೇಂಟು ಸುದ್ದಕ್ಕೆ ಮಾಡಿಲ್ಲ. ಇನ್ನೂ ಕೂಡ ಕಳೆಗುಂದದೆ ಇನ್ನೂ ತನನು ಫಸ್ಟ್ ಹೆಂಗೆ ಮಾಡಿದ್ರಲ್ಲ ಹಾಗೇ ಇದೆ. ಈ ಒಂದು ಪವಾಡನೆ ಅಂತ ಕರಿಬೇಕಾಗ್ತದೆ. ಆಮೇಲೆ ಇಲ್ಲಿ ಬಿಜಾಪುರದ ನಗರದಲ್ಲಿ ಸಾಕಷ್ಟು ಭಕ್ತರು ಇಲ್ಲಿಕ್ಕೆ ದಾನ ಧರ್ಮ ದೇಣಿಗೆಯನ್ನು ನೀಡಿದ್ದಾರೆ. ಹಾಗೂ ಸಾಕಷ್ಟು ಭಕ್ತರು ಬೇಡಿದವ ಏನೇನು ಬಿಡ್ತಾರಲ್ಲ ವರಗಳನ್ನು ಬೇಡಿದ ತಕ್ಷಣ ನೀಡುವಂಥ ಕರುಣಾಮಯಿ ತಾಯಿ ಯಾವುದಾದ್ರೂ ಇದ್ದರೆ ಅದು ಆದಿಶಕ್ತಿ ತರುಣ ಸಂಘದ ಶ್ರೀ ಆದಿಶಕ್ತಿ ತರುಣ ಸಂಘದ ದೇವಿ. ಉತ್ಸವ ಅಂತ ಬಂದಾಗ ನಾವು ನವರಾತ್ರಿ ಉತ್ಸವದಲ್ಲಿ ಪ್ರತಿದಿನ ದೇವರಿಗೆ ಬಂದು ಹರಕೆಯನ್ನು ತೀರಿಸಿ ಬೇಡಿದ ವರಗಳಿಗೆ ಏನೇನೋ ಕಾಣಿಕೆ ಕೊಟ್ಟು ಹೋಗ್ತೀವಿ. ಆದರೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಪ್ರತಿದಿನ ಬೆಳಗ್ಗೆ 3ರಿಂದ ಹಿಡ್ಕೊಂಡು ಬೆಳಗ್ಗಿನ ಜಾವ 6ವರೆಗೆ ಸುಮಾರು ಒಂದು 300ರಿಂದ 500 ಜನ, ಅದು ಮಕ್ಕಳಾಗಿರ್ಬೋದು, ವೃದ್ಧರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಹುಡುಗರಾಗಿರ್ಬೋದು, ದೀಢ ನಮಸ್ಕಾರ ಅಂತಾರೆ. ಆ ಪವಿತ್ರವಾದ ದೀಢ ನಮಸ್ಕಾರವನ್ನು ಪ್ರತಿನಿತ್ಯವನ್ನು ಹಾಕ್ತಾರೆ. ಇದು ಒಂದು ಜಾಗೃತ ಸ್ಥಳವಾಗಿ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ನನಗೊಂದು ಹೆಮ್ಮೆಯ ಸಂಗತಿ ಇದೆ. ಮಡಪತಿಗಲ್ಲಿ ವಿಜಯಪುರ ಜಿಲ್ಲೆಗೆ ಅಲ್ಲದೆ ಉತ್ತರ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಮತ್ತು ಮಾದರಿ. ಸಾಂಸ್ಕೃತಿಕವಾಗಿ ಮತ್ತು ಪಾರಂಪರಿಕವಾಗಿ ಯಾವುದಾದ್ರೂ ಉತ್ಸವ ನಡೀತದಪ್ಪ ಅಂದ್ರೆ ಅದು ಬಿಜಾಪುರದಲ್ಲಿ ಮಡಪತಿಗಲ್ಲಿ ಅಂತ ಹೇಳುವಂಥ ಒಂದು ಹೆಮ್ಮೆ ಮತ್ತು ಸೌಭಾಗ್ಯ ನಮಗೆಲ್ಲರಿಗೂ ಕರುಣಿಸೋದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೂ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದೀನಿ. ಈ ಮಹೋತ್ಸವದಾಗ ಮತ್ತು ಬೇರೆ ಯಾವುದು ಸಾಂಸ್ಕೃತಿಕ ಕಾರ್ಯಕ್ರಮ? ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತಾವೆ ಸರ್. ಅದರಲ್ಲಿ ಅಕ್ಷರಾಭ್ಯಾಸ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಈ ದಾಂಡ್ಯಾ ಕಾರ್ಯಕ್ರಮ ಆಗಿರ್ಬೋದು, ಆಮೇಲೆ ಮುತ್ತೈದರಿಗೆ ಉಡಿ ತುಂಬ ಕಾರ್ಯಕ್ರಮ ಆಗಿರ್ಬೋದು. ಸುಮಾರು 1500ರಿಂದ 2000 ಮಹಿಳೆಯರಿಗೆ ಉಡಿ ತುಂಬ ಕಾರ್ಯಕ್ರಮವನ್ನು ಮಾಡ್ತೇವೆ. ಅನ್ನಪ್ರಸಾದ ದಿನ ಅವತ್ತೊಂದು ದಿನ ಇರ್ತದೆ. ಆಮೇಲೆ ಸಾಕಷ್ಟು ವಿವಿಧ ರೀತಿಯ ಕಾರ್ಯಕ್ರಮಗಳು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತೇವೆ ನಾವು. ಎಷ್ಟು ವರ್ಷದಿಂದ ಈಗ 61ನೇ ವರ್ಷ. ಹೋದ ವರ್ಷ 60ನೇ ವರ್ಷ ಇತ್ತು. ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ಒಂದು ಹೊಸ ಪಂಚಲೋಹದ ಮೂರ್ತಿಯನ್ನು ಕೂಡ ನಾವು ಇನ್ನೊಂದು ತಂದು ಸ್ಥಾಪನೆ ಮಾಡಿದ್ವಿ. ಆವಾಗ ಹೋದ ವರ್ಷ ವಿಜೃಂಭಣೆ ಆಯಿತು. ಈ ವರ್ಷನೂ ವಿಜೃಂಭಣೆ ಏನು ಕಮ್ಮಿ ಇಲ್ಲ. ಬರಗಾಲ ಇದೆ ಅಂತೇಳಿ ಸ್ವಲ್ಪ ಜಾಸ್ತಿ ಹೆಚ್ಚಿಗೆ ಒತ್ತು ಕೊಡೋದೇ ಅತಿ ಸರಳವಾಗಿ ಮಾಡ್ತಿದ್ದೀವಿ ನಾವು. ಸನ್ನಿ ಗವಿಮಠ. सबको दसरा के इस उत्सव का सबको शुभकामना बोलते हैं हमें। सबको इस दसरा का शुभकामना बोलते हैं हमें, दसरा महोत्सव का। ये आदिशक्ति तरुण संघ मठपति गली विजयपुर, ये बहुत 1960 में ये हमें देवी का ये प्रतिष्ठापन किए। वहाँ से हमें ये देवी का ये दसरा का पूरा 9 दिन का वो दीप जो ये करना और बहुत सारे कल्चरल एक्टिविटीज़ ये करना, बहुत सारे एंटरटेनमेंट प्रोग्राम्स हो जाते हैं। पूरा 9 दिन हमें इधर प्रोग्राम्स रखते हैं और पूरा वो आध्यात्मिक और बहुत सारे। और इस साल 2023 में हमें एक रामायण का एक बहुत एक स्किट का हमें प्लान किए थे, इसलिए वो एक दृश्य हमें आपके ऊपर प्रस्तुत कर रहे हैं। रामायण में लक्ष्मण का ये हुआ था, वो संजीवनी, इसका ये हमें एक प्रस्तुत कर रहे हैं हमें आपके सामने। ये बहुत पुराना है देवी का और बहुत शक्तिमान भी है। आप भी सभी आके इधर दर्शन लिए तो आपको भी बहुत सारे फल भी आपको भी भविष्य में बहुत सारे शुभ फल मिल जाते हैं। एक बार आके मिलके देखिए। धन्यवाद सब लोग।
मेरा नाम है श्रीदेवी मिनिजगी, यहाँ का लोकल निवासी हूँ मैं।